ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಏನು ಅಂತಂದ್ರೆ, ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇದೆ. ಸಂಸತ್ತಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೀತಾ ಇದೆ. ಈ ಒಂದು ವ್ಯವಸ್ಥೆಯ ವಿರುದ್ಧ ಅಂದ್ರೆ ರಾಜೀನಾಮೆಯವರು ಕೊಟ್ರೆ ನಿಮ್ಗೆ ಇಡೀ ಒಂದು ದೇಶ ಅರ್ಥ ಮಾಡ್ಕೊಡುತ್ತೆ ಈ ಒಂದು ವ್ಯವಸ್ಥೆ ಏನು ನಡೀತಾ ಇದೆ ಅಂತೇಳಿ. ಸೊ ಈ ಕುರಿತಂತೆ ಸಂಸತ್ತಿನಲ್ಲಿ ಕೂಡ ಪ್ರತಿಭಟನೆ ಮಾಡಲಾಯಿತು. ಇವತ್ತು ಕೊನೆಯ ದಿನ ಸಂಸತ್ತಿನಲ್ಲಿ ಹರ್ದೀಪ್ ಸಿಂಗ್ ಪುರಿ ರಾಜೀನಾಮೆ ಕೊಡಬೇಕು ಮತ್ತು ಏನು ಅವರು ಒಬ್ಬ ಅತ್ಯಾಚಾರಿಯ ಜೊತೆ ಆಯಿತು ಮತ್ತು ಅವರು ವಿರೋಧ ಪಕ್ಷದ ನಾಯಕರುಗಳು ಪ್ರತಿಯೊಬ್ಬರು ಕೂಡ ಹರ್ದೀಪ್ ಸಿಂಗ್ ರಾಜೀನಾಮೆ ಕೊಡಬೇಕು, ಎಪ್ಸ್ಟೈನ್ ಫೈಲ್ಸ್ಗಳ ತನಿಖೆ ಆಗಬೇಕು. ಈ ತನಿಖೆ ಆದರೆ ಇದರಲ್ಲಿ ನರೇಂದ್ರ ಮೋದಿ ಅವರ ಪಾತ್ರ ಏನು, ಸರ್ಕಾರದ ಪಾತ್ರ ಏನು, ಭಾರತದವರು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ರು. ಸೊ ಈ ಚರ್ಚೆ ಆಗಬೇಕು ಅಂತಂದ್ರೆ ಸೊ ಹೇಗೆ ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕು. ಈ ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಅಂದ್ರೆ ಈ ಘಟನೆಗಳಲ್ಲಿ ಹೇಗೆ ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ವಕ್ತಾರರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದು ದೊಡ್ಡ ಮಟ್ಟದ ಬಗ್ಗೆ ಮಾತುಗಳನ್ನೇ ಹೇಳಿದ್ರು. ಸೊ ಇದರಲ್ಲಿ ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ, पवन खेरा मातनाडुत्तारे ಏನು ಹೇಳ್ತಾರೆ ನೋಡಿ. ज्यादा बात नहीं हुई एप्स्टीन से. एक इंटरव्यू में ये भी कहा, मैं उनके इंटरव्यू के कुछ एक्सर्प्ट्स सामने रख रहा हूं. 1-2 ईमेल और 3-4 मुलाकातें. झूठ, सरासर झूठ. कल एक इंटरव्यू था, अंग्रेजी के एक चैनल पे था, कहते हैं मैंने कभी अपॉइंटमेंट नहीं मांगी. झूठ. मैं आपके सामने ये 46 पन्ने मैंने कम किए हैं, आपको मैं भेजूंगा, आपके नंबर्स पे मोबाइल्स पे आ जाएगा. जेफ, कैन आई सी यू? जेफ, आर यू इन टाउन? भाई आप तो कह रहे हैं आपने कभी अपॉइंटमेंट मांगी ही नहीं, वो बुलाते थे तब जाते थे आप, तो ये क्या हो रहा है? जेफ, कैन आई सी यू? क्या आप पर मोदी का दबाव था कि जाइए एप्स्टीन से मिलिए? 2014 से 16, चलिए अभी वहीं की बात करते हैं, 17 पर भी आऊंगा. 2014 से 16 3 राजदूत रहे. ಸೊ ಇದು ಪವನ್ ಖೇರ್ ಅವರ ಮಾತುಗಳು. ಸೊ ಪವನ್ ಖೇರ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಏನು ಮಾತನಾಡ್ತಾ ಇದ್ದಾರೆ ಅಂತಂದ್ರೆ, ಎಪ್ಸ್ಟೀನ್ ನಾನು ಯಾರನ್ನು ಭೇಟಿ ಮಾಡೇ ಇಲ್ಲ ಅಂತ ಹೇಳ್ತಾರೆ, ನಾನು ಅವನು ಕೇಳಿರಲಿಲ್ಲ ಅವನ ಮಾತುಗಳನ್ನ ಅಂತ ಹೇಳ್ತಾರೆ. ಆದರೆ ಪವನ್ ಖೇರ್ ಮಾತನಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಸೊ ಇವರು ಬಹಳ ಸ್ಪಷ್ಟವಾಗಿ ಅಂದ್ರೆ ಹೇಗೆ ಅವರು ತಮ್ಮನ್ನ ಎಪ್ಸ್ಟೈನ್ ಜೊತೆ ತಮ್ಮ ಸಂಪರ್ಕ ಹೊಂದಿದ್ರು ಅಂತ ಕೂಡ ಹೇಳ್ತಾರೆ. ಸೊ ಈ ಇದ್ರಲ್ಲಿ ಸಾಕಷ್ಟು ಬಾರಿ ಅವ್ರನ್ನ ಭೇಟಿ ಮಾಡಿದ್ರು, ಅವ್ರನ್ನ ಮೇಲ್ ಮಾಡ್ತಾ ಇದ್ರು. ಎಷ್ಟು ಬಾರಿ ಮೇಲ್ ಮಾಡಿದ್ದಾರೆ ಅನ್ನೋದು ಕೂಡ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರ ಮೊಬೈಲ್ಗೆ ನಾವು ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಈ ಒಂದು ಮೂಲಕ ಅಂದ್ರೆ ಎಪ್ಸ್ಟೈನ್ ಫೈಲ್ಸ್ ಅಲ್ಲಿ ರಾಜೀನಾಮೆ ಕೊಟ್ರೆ ಸೊ ಮುಂದೆ ಏನಾಗುತ್ತೆ, ಸೊ ಮುಂದೆ ಮೋದಿ ಸರ್ಕಾರದ ಗತಿ ಏನಾಗುತ್ತೆ, ಮತ್ತು ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ಕೂಡ ಚರ್ಚೆ ಕೂಡ ನಡೀತಾ ಇದೆ. ಅಂದ್ರೆ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಇಲ್ಲಿ ಪವನ್ ಖೇರ್ ಮತ್ತು ಕಾಂಗ್ರೆಸ್ನ ವಕ್ತಾರರು ಮತ್ತು ವಿರೋಧ ಪಕ್ಷದ ಸಂಸದರುಗಳು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥದ್ದು, ಇಲ್ಲಿ ಎಲ್ಲಿವರೆಗೂ ನೀವು ಒಂದು ಈ ಪ್ರಕರಣವನ್ನ ನೀವು ಮುಚ್ಚಿಡ್ತೀರಾ, ಎಲ್ಲಿವರೆಗೂ ಒಂದು ದೊಡ್ಡ ಸಮಸ್ಯೆಯನ್ನ ನೀವು ಹೇಗೆ ಹೇಳ್ತೀರಾ ಅಂತ ಕೂಡ ಹೇಳ್ತಾರೆ. ಸೊ ಇದ್ರ ನಡುವೆನೆ ಕೇಂದ್ರ ಸಚಿವ ಗೋಯಲ್ ಮತ್ತು ಚೌಹಾಣ್, ಪಿಯೂಷ್ ಗೋಯಲ್ ಮತ್ತೆ ಚೌಹಾಣ್ ಇಬ್ರು ಕೂಡ ರಾಹುಲ್ ಗಾಂಧಿ ರೈತರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ರೈತರ ದಿಕ್ಕನ್ನ ಹೇಗೆ ತಪ್ಪಿಸ್ತಾರೆ ರಾಹುಲ್ ಗಾಂಧಿ ಅಂದ್ರೆ ಇದು ಅಂದ್ರೆ ಅವ್ರು ಸುಳ್ಳು ಹೇಳಕ್ ಸಾಧ್ಯವಾ ಹೇಗೆ ಅನ್ನೋದು ಕೂಡ ನಾವು ಗಮನಿಸ್ಬೇಕು.
ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದ್ದಾರೆ. ಸತ್ಯ ಏನು? ನೀವು ಸಂಸತ್ತಲ್ಲಿ ಯಾವ ಸಚಿವರು ಕೂಡ ಇದಕ್ಕೆ ಉತ್ತರ ಕೊಡಲಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಉತ್ತರ ಕೊಡಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರ ಬಗ್ಗೆ ಸದಾ ಸಹಾನುಭೂತಿ ಹೊಂದಿದ್ದಾರೆ. ಹಂಗಂದ್ ಪ್ರಧಾನಿ ಬಂದು ಸಂಸತ್ತಲ್ಲಿ ಮಾತಾಡ್ಬೇಕಾಗಿತ್ತಲ್ಲ, ಯಾಕೆ ಮಾತಾಡಲಿಲ್ಲ? ಸಂಸತ್ತಲ್ಲಿ ಯಾಕೆ ಮಾತಾಡಲಿಲ್ಲ? ರೈತರ ಅಭಿವೃದ್ಧಿಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಬೇಕಾಗಿತ್ತು. ಏನು ನಿರ್ಧಾರಗಳು ತೆಗೆದುಕೊಂಡಿರಿ ಅದನ್ನು ಹೇಳಬೇಕಲ್ಲ. ಅದಕ್ಕೆ ವೈಟ್ ಪೇಪರ್ ತರಬೇಕಲ್ಲ. ಭಾರತ ಮತ್ತು ಅಮೆರಿಕ ಒಪ್ಪಂದಗಳನ್ನು ನೀವು ಬಹಿರಂಗ ಮಾಡಬೇಕಲ್ಲ. ಸೊ ಈ ಬಹಿರಂಗ ಮಾಡ್ದೇನೆ ಅಮೆರಿಕ ಮತ್ತು ಭಾರತ ಈ ರೈತರ ಹಿತ ಕಾಯಲಾಗಿದೆ ಅಂತ ಹೇಳ್ತಾರೆ. ಆದರೆ ಅಮೆರಿಕದ ಪ್ರತಿಯೊಬ್ಬ ಕೃಷಿ ಕಾರ್ಯದರ್ಶಿ ಆಗಲಿ, ಫೈನಾನ್ಷಿಯಲ್ ಕಾರ್ಯದರ್ಶಿ ಆಗಲಿ, ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಅಮೆರಿಕಕ್ಕೆ ಒಳಿತಾಗಿದೆ ಅಂತೇಳಿ. ನೀವು ಹೇಳ್ತೀರಾ ನಾವು ರೈತರನ್ನ ಕಾಪಾಡಿದ್ದೀವಿ ಅಂತ ಹೇಳ್ತೀರಾ. ಸೊ ಇಲ್ಲಿ ಯಾರ ಮಾತನ್ನು ನಂಬಬೇಕು? ಸೊ ನೀವು ಅದಕ್ಕೆ ಅವರು ಅಧಿಕೃತ ದಾಖಲೆಗಳನ್ನೇ ಬಿಡುಗಡೆ ಮಾಡ್ತಾರೆ ಅಮೆರಿಕಾದವರು, ನಮ್ಗೆ ಅನುಕೂಲ ಆಗಿದೆ. ನೀವು ಮಾತ್ರ ಭಾರತದ ಸಚಿವರುಗಳು ಮಾತ್ರ ಯಾವ ದಾಖಲೆಗಳನ್ನು ಬಿಡುಗಡೆ ಮಾಡಲ್ಲ, ಕೇವಲ ಮಾತನಾಡ್ತಾರೆ. ಆದರೆ ದಾಖಲೆಗಳು ಬೇರೆನೇ ಹೇಳ್ತವೆ. ಸೊ ದಾಖಲೆಗಳು ಬೇರೆನೇ ಹೇಳಿದಾಗ ಸೊ ಅಲ್ಲಿ ನಡೀತಿರ್ತಕ್ಕಂಥದ್ದು ಭಾರತ ಮತ್ತು ಅಮೆರಿಕ ನಡುವೆ ನಡೀತಕ್ಕಂಥ ಒಪ್ಪಂದದಲ್ಲಿ ರೈತರನ್ನ ನಿರ್ಲಕ್ಷಿಸಲಾಗಿದೆ ಅಂತೇಳಿ ಏನು ರಾಹುಲ್ ಗಾಂಧಿ, ಮೋದಿ, ಡೊನಾಲ್ಡ್ ಟ್ರಂಪ್ ಹಿಡಿದಲ್ಲಿದ್ದಾರೆ, ಉಸಿರುಗಡಿಸುವ ವಾತಾವರಣ ಅಂತೇಳಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸೊ ಇದನ್ನ ಕುರಿತಂತೆ ಸಚಿವರು ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದ್ರ ಮಧ್ಯ ರಾಹುಲ್ ಗಾಂಧಿ ಅವರನ್ನ ರೈತ ಮುಖಂಡರು ಭೇಟಿ ಮಾಡಿದ್ದಾರೆ. ಇಡೀ ದೇಶದ ರೈತ ಮುಖಂಡರು ಭೇಟಿ ಮಾಡಿ ಮಾತನಾಡ್ತಾ ಇದ್ದಾರೆ. ಏನು ಅದಕ್ಕೆ ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡಿದ್ದಾರೆ. ನರೇಂದರ್ ಸರೆಂಡರ್, ಮೋದಿ ಹ್ಯಾಸ್ ಬಿಟ್ರೇಡ್ ಇಂಡಿಯಾಸ್ ಫಾರ್ಮರ್ಸ್ ಅಂಡ್ ದ ಫಾರ್ಮರ್ಸ್ ಹ್ಯಾವ್ ರಿಯಲೈಸ್ಡ್ ದಿಸ್. ರೈತರಿಗೆ ಅರ್ಥ ಆಗಿದೆ. This is not just trade deal. It is direct assault on the livelihoods of our food providers. So ನರೇಂದರ್ ಸರೆಂಡರ್ ಆಗಿದ್ದಾರೆ. ಮೋದಿ ಇಂಡಿಯಾ ಫಾರ್ಮರ್ಸ್ ಅಂಡ್ ಫಾರ್ಮರ್ಸ್. ಮತ್ತೆ ಇದಕ್ಕೆ ಈ ಕುರಿತಂತೆ ರಾಹುಲ್ ಗಾಂಧಿ ಅವರ ಈ ಪೋಸ್ಟ್ ಓದ್ತಿದ್ದ ಹಾಗೇನೆ ಒಂದು ನನ್ನ ಅನಲೈಸ್ ಏನ್ ಮಾಡಬೇಕು ಅಂತಂದ್ರೆ, 2 ದಿನಗಳ ಹಿಂದೆ ನಾನು ನಮ್ಮ ಹಿರಿಯ ಪತ್ರಕರ್ತರೊಡನೆ ಒಂದು ಚರ್ಚೆ ಮಾಡ್ತಾ ಇದ್ದೆ ಲೈವ್ ಟೆಲಿಕಾಸ್ಟ್ ಅಲ್ಲಿ. ಸೊ ಆಗ ಅವ್ರು ಹೇಳ್ತಾ ಇದ್ರು, ನಮ್ಮ ಹಿರಿಯ ಪತ್ರಕರ್ತರು ಹೇಳ್ತಾ ಇದ್ರು ಏನಂತ ಹೇಳಿ ಅಂದ್ರೆ, ನಾವು ಈ ತರ ಸಂದರ್ಭ ಬಂದಾಗ ನಾವು ದೇಶ ಅಂತ ನೋಡಬೇಕು, ಇಡೀ ದೇಶದ ಆರ್ಥಿಕತೆ ನೋಡಬೇಕು. ನರೇಂದರ್ ಸರೆಂಡರ್ ಅಂತೆಲ್ಲ ಮಾತನ್ನ ಉಪಯೋಗಿಸಬಾರ್ದು. ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾರೆ. ಎಸ್, ಗುಡ್. ನಾವು ನಮ್ಮ ಪತ್ರಕರ್ತರ ಸಲಹೆಯನ್ನೇ ತಗೊಳ್ಳೋಣ. ಇಲ್ಲಿ ರೈತರ ಪರವಾಗಿದೆ ಅಂತ ಸರ್ಕಾರ ಹೇಳಿದನ್ನು ಒಪ್ಕೋಬೇಕಾ? ಆಯ್ತು, ರೈತ ಪರವಾಗಿದೆ ಅಂತಲೇ ಒಪ್ಕೊಳ್ಳೋಣ. ಸೊ ಏನು ರೈತರ ಪರವಾಗಿದೆ? 0% ಟ್ಯಾಕ್ಸ್ ಮೂಲಕ ಭಾರತಕ್ಕೆ ಕೃಷಿ ಉತ್ಪನ್ನಗಳು ಬಂದ್ರೆ ಅದು ರೈತರ ಪರವಾಗಿದೆಯಾ? ಇದನ್ನೇ ನಾವು ಹಿರಿಯ ಪತ್ರಕರ್ತರಿಗೂ ಕೇಳದೆ ಅವರು ಉತ್ತರ ಕೊಡಲಿಲ್ಲ. ಇದನ್ನ ಕೇಳಬೇಕು ಅಂತ ಹೇಳ್ತಾರೆ. ಎಲ್ಲಿ ಕೇಳೋದು? ಯಾರನ್ನು ಕೇಳೋದು? ಸಂಸತ್ತಲ್ಲಿ ಉತ್ತರ ಕೊಡಲ್ಲ, ಪತ್ರಿಕಾಗೋಷ್ಠಿ ಮಾಡಲ್ಲ, ಪತ್ರಕರ್ತರು ಕೇಳಲ್ಲ. ಪತ್ರಕರ್ತರು ಮತ್ತು ಮೀಡಿಯಾಗಳು ಇವತ್ತು ಚಮಚಾಗಿರಿ ಮಾಡ್ತಾ ಇದ್ದಾರೆ. ಚಮಚಾಗಿರಿ ಏನು ಬೂಟನಕ್ಕೋ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೇ ನಾನು ನೋಡ್ತಾ ಇದ್ದೆ ಅಮೆರಿಕಾದಲ್ಲಿ ಫ್ಯೂಚರ್ ಆಫ್ ಮೀಡಿಯಾ ಅಂತ ಹೇಳಿ ಪ್ರೆಸ್ ಗೆಜೆಟ್ ಅಂತ ಹೇಳಿ ಒಂದು ಸಂಸ್ಥೆ, ಅವರೆಲ್ಲ ಪತ್ರಕರ್ತರೆಲ್ಲ ಸೇರಿಕೊಂಡು ಬ್ರಾಡ್ಕಾಸ್ಟ್ ಜರ್ನಲಿಸಮ್, ಡಿಜಿಟಲ್ ಜರ್ನಲಿಸಮ್, ಮ್ಯಾಗಝೈನ್ಸ್, ನ್ಯಾಷನಲ್ ನ್ಯೂಸ್ ಪೇಪರ್ಸ್, ರೀಜನಲ್ ನ್ಯೂಸ್ ಪೇಪರ್ಸ್ ಅಂತ ಹೇಳಿ ಒಂದು ಚಳುವಳಿ ನಡೆಸ್ತಾ ಇದ್ದಾರೆ. ಫ್ಯೂಚರ್ ಆಫ್ ಮೀಡಿಯಾ, ಫೈಟಿಂಗ್ ಫಾರ್ ಕ್ವಾಲಿಟಿ ನ್ಯೂಸ್ ಮೀಡಿಯಾ ಇನ್ ಡಿಜಿಟಲ್ ಏಜ್ ಅಂತೇಳಿ. ಸೊ ನಾವೆಲ್ಲ ಪತ್ರಕರ್ತರು ಏನು ಮಾಡ್ತಾ ಇದ್ದೇವೆ ಇಲ್ಲಿ? ಸೊ ನಮ್ಮ ಹಿರಿಯ ಪತ್ರಕರ್ತರು ಹೇಳ್ತಾರೆ ನಾವೆಲ್ಲ ಒಂದಾಗಿರ್ಬೇಕು, ಅಮೆರಿಕದ ಸಂಕಷ್ಟದ ಜೊತೆ ನಾವು ಈಗ ನಮ್ಮ ದೇಶನ ಸರಿ ಮಾಡಬೇಕು ಅಂತಾರೆ. ಸಂಕಷ್ಟ ಇದೆ ಅಂತ ಸರ್ಕಾರ ಒಪ್ಕೊಳ್ಳೋಕ್ಕೆ ತಯಾರಿಲ್ವಲ್ಲ. ಗೌರ್ಮೆಂಟ್ ಈಸ್ ನಾಟ್ ರೆಡಿ ಅಟ್ ಆಲ್. It gives lies, it gives reasons, it gives justifications. It supports Trump. ಪ್ರತಿಯೊಂದು ನೀತಿಗಳನ್ನು ಟ್ರಂಪ್ ಘೋಷಣೆ ಮಾಡ್ತಾರೆ. ಮತ್ತವರು ನಾನು ಮೋದಿಯ ರಾಜಕೀಯ ಜೀವನ ಮುಗಿಸೋ ಶಕ್ತಿ ನನಗಿದೆ, ಅದನ್ನು ನಾನು ಮುಗಿಸಲ್ಲ. ಯಾಕಂದ್ರೆ ಮೋದಿ ಲವ್ಸ್ ಮೀ, ಈ ಅಗ್ರೀಸ್ ವಾಟ್ ಐ ವಾಂಟ್, ನನ್ನ ಹ್ಯಾಪಿಯಾಗಿಡಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ ಮೋದಿ ಅಂತ ಬಹಿರಂಗವಾಗಿ ಹೇಳ್ತಾರೆ. ಸೊ ಅದಕ್ಕೆ ಹೇಳಿಕೆಯನ್ನ ವಿದೇಶಾಂಗ ಕಾರ್ಯದರ್ಶಿ ಹೇಳ್ತಾರೆ. ಅವರು ವಿದೇಶಾಂಗ ಕಾರ್ಯದರ್ಶಿ ಈ ಹೇಳಿಕೆ ವಿರುದ್ಧ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಭಾರತಕ್ಕೆ ಅಷ್ಟು ತಾಕತ್ತಿದೆಯಾ?
ಟ್ರಂಪ್ ಅವರ ಮೋದಿ ಹೇಳಿಕೆ ತನಿಖೆಯನ್ನು ಮಾಡೋದಷ್ಟು. ಆರ್ ವಿ ಇನ್ ದಟ್ ಪೊಸಿಷನ್? ಸೊ ಆರ್ ವಿ ಇನ್ ದಟ್ ಪೊಸಿಷನ್ ಅನ್ನೋದಾದರೆ ಖಂಡಿತ ಆ ಪೊಸಿಷನ್ ನಾವಿದ್ದೀವಿ. ಸೊ ಯಾಕೆ ನಾವು ಪ್ರಶ್ನೆ ಕೇಳಲಿಲ್ಲ? ಸೊ ಯಾಕೆ ನಾವು ಇನ್ನು ನಮ್ಮ ಭಾರತ ಪ್ರಧಾನಿ ಎದುರಿಸ್ರೇನ್ರಿ? ಅವ್ರ ರಾಜಕೀಯ ಜೀವನ ನಿಮ್ಮ ಹತ್ರ ಏನಿದೆ ಹಂಗಾರೆ? ಅವ್ರ ಜುಟ್ಟು ಇಟ್ಕೊಂಡಿದ್ರೋ, ಜನವರ ಇಟ್ಕೊಂಡಿದ್ರೋ, ಏನು ಇಟ್ಕೊಂಡಿದ್ರೋ ಅವ್ರದ್ದು? ನೀವು ಜುಟ್ಟು ಜನವಾರ ಅನ್ನೋದು ಒಂದು ಆಡು ಭಾಷೆ, ಯಾವುದೋ ಧರ್ಮ ಅಥವಾ ಯಾವುದೋ ಜಾತಿದಲ್ಲ. ಜುಟ್ಟು ಜನವಾರ ಇಟ್ಕೊಂಡು ಆಟ ಆಡಿಸ್ತಾರೆ ಅಂತಾರೆ. ಸೊ ಹಾಗಾದ್ರೆ ಮೋದಿ ಯಾವ ಜುಟ್ಟು ಯಾವ ಜನವಾರ ಇಟ್ಕೊಂಡು ಇವ್ರು ಆಟ ಆಡಿಸ್ತಾ ಇದ್ದಾರೆ? ಸೊ ಅನ್ನೋದನ್ನ ಕೇಳಬೇಕು. ಸೊ ಇಲ್ಲಿ ಕೇಳೋದಾದ್ರೆ, ಸೊ ಮತ್ತೆ ರಾಹುಲ್ ಗಾಂಧಿ ಅವರ ಮಾತಿಗೆ ನಾವು ಬರೋದಾದ್ರೆ, ಇನ್ ಟುಡೇಸ್ ಮೀಟಿಂಗ್ ಇನ್ ಪಾರ್ಲಿಮೆಂಟ್ ವಿತ್ ಡೆಲಿಗೇಷನ್ ಫ್ರಮ್ ಫಾರ್ಮರ್ಸ್ ಯೂನಿಯನ್ಸ್, ದೇರ್ ಕನ್ಸರ್ನ್ಸ್ ವರ್ ಕ್ಲಿಯರ್ಲಿ ಎವಿಡೆಂಟ್. ರೈತರು ನನ್ನ ಭೇಟಿ ಮಾಡಿ ಹೇಳಿದ್ದಾರೆ, farmers struggling with inflation, ಬೆಲೆ ಏರಿಕೆ, ರೈಸಿಂಗ್ ಕಾಸ್ಟ್ and uncertainty over MSP ಬಗ್ಗೆ ಸರ್ಕಾರ ನಿರ್ಧಾರ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರ ರೈತರಿಗೆ MSP ಕೊಡಲ್ಲ, ಮಾರ್ಕೆಟ್ ಕ್ಲಿಯರ್ ಮಾಡಿಕೊಡಲ್ಲ, ಮತ್ತು ಸ್ಟೋರೇಜ್ ಮತ್ತು ಗುಣಮಟ್ಟದ ಬೆಳೆ ಬೆಳೆಯೋದಕ್ಕಾಗಲಿ ರಫ್ತು ಮಾಡೋದಕ್ಕಾಗಲಿ ವ್ಯವಸ್ಥೆ ಮಾಡಿಕೊಡಲ್ಲ. ಆದರೆ ಅಮೆರಿಕದ ವಸ್ತುಗಳನ್ನು ಮುಕ್ತವಾಗಿ ಮಾರುಕಟ್ಟೆ ಬಿಟ್ಕೊಡ್ತಾ ಇದೆ, 0% ತಾರೀಫಲ್ಲಿ ಬರೋಕ್ಕೆ ಮಾಡ್ತಾ ಇದೆ. ಸೊ ಅಂಥ ಪ್ರಾಡಕ್ಟ್ ಜೊತೆಗೆ ಭಾರತದ ಪ್ರಾಡಕ್ಟ್ಗಳು ಕಾಂಪೀಟ್ ಮಾಡೋಕ್ಕೆ ಸಾಧ್ಯವ? ಅದಕ್ಕೆ ನಮ್ಮ ಹಿರಿಯ ಪತ್ರಕರ್ತರು ಹೇಳ್ತಾರೆ, ನಾವು ಈ ಕ್ವಾಲಿಟಿಲಿ ನಾವು ಕಾಂಪೀಟ್ ಮಾಡಬೇಕು ಅಂತ. ಕ್ವಾಲಿಟಿಲಿ ಕಾಂಪೀಟ್ ಮಾಡೋದು ಹೇಗೆ? ಭಾರತ ರೈತ ಹೇಗೆ ಕಾಂಪೀಟ್ ಮಾಡಬೇಕು? ಅವ್ನಿಗೆ ಸಪೋರ್ಟ್ ಮಾಡೋರು ಯಾರು? ಭಾರತ ರೈತರಿಗೆ ಇಂಡಿಯನ್ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತಾ ಅಥವಾ ಅಮೆರಿಕನ್ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತಾ? ಯಾರು ಸಪೋರ್ಟ್ ಮಾಡ್ತಾರೆ? ದಿಸ್ ಇಸ್ ಅ ಬಿಗ್ ಕ್ವಶನ್. ಯಾವ ಪತ್ರಕರ್ತ, ಯಾವ ಹಿರಿಯ ಪತ್ರಕರ್ತ, ಯಾವ ಮೀಡಿಯಾ ಇದನ್ನು ಕೇಳುತ್ತೆ ಕ್ವಶನ್? ದಿಸ್ ಈಸ್ ನಾಟ್ ಫೇರ್ ಫೈಟ್, ಇಟ್ ಈಸ್ ಒನ್ ಸೈಡೆಡ್ ಪ್ರೆಷರ್. ಹೌದು, ಇದು ಒನ್ ಸೈಡ್ ಪ್ರೆಷರ್ ಆಗಿದೆ. ದ ಗವರ್ಮೆಂಟ್ಸ್ ಹಾಲೋ ಅಶ್ಯೂರೆನ್ಸ್ ವೋಂಟ್ ವರ್ಕ್ ಎನಿ ಮೋರ್. ದ ಫ್ಯೂಚರ್ ಆಫ್ ಫಾರ್ಮರ್ಸ್ ಕ್ಯಾನ್ ನಾಟ್ ಬಿ ಬ್ಯಾಟರ್ಡ್ ಅವೇ ವಿತೌಟ್ ದೇರ್ ಕನ್ಸೆಂಟ್. ರೈತರನ್ನು ಕೇಳಿದ್ರೆ ನೀವು ಹೆಂಗ್ ನಿರ್ಧಾರ ತಗೋತೀರಾ? ನಮ್ಮ ದೇಶದ ರೈತರು ಬೆಳೀತಕ್ಕಂಥ ಬೆಳೆಗಳು, ಅದೇ ಬೆಳೆಗಳನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರೋಕೆ ಹೇಗೆ ಮಾಡ್ತೀರಾ? ರೈತ ಪರ್ಮಿಷನ್ ತಗೊಂಡಿದ್ದೀರಾ ನೀವು? ಇದನ್ನೇ ಗಾಂಧಿ ಹೇಳ್ತಾರೆ. ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಅಂದ್ರೆ ಗಾಂಧಿಯ ಇದು ಒಂದು ಪುಸ್ತಕ ಇದೆ, ಗಾಂಧಿಯ ಒಂದು ನೀತಿ, ಮೈ ಡ್ರೀಮ್ ಆಫ್ ಇಂಡಿಯಾ ಅಂತೇಳಿ. ಅಂದ್ರೆ ನನ್ನ ಕನಸಿನ ಭಾರತ, ದಿ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಅಂತ. ಸೊ ಈ ಪುಸ್ತಕದಲ್ಲಿ ಅವ್ರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಅದರಲ್ಲಿ true democracy cannot be worked by 20 men. ನಿಜವಾದ ಪ್ರಜಾಪ್ರಭುತ್ವ, true democracy cannot be worked by 20 men sitting at the center. ಯಾರೋ ಸೆಂಟ್ರಲ್ ಕುತ್ಕೊಂಡು 20 ಜನ ನಿರ್ಧಾರ ಮಾಡೋದು ಪ್ರಜಾಪ್ರಭುತ್ವ ಅಲ್ಲ. ಇಟ್ ಹ್ಯಾಸ್ ಟು ಬಿ ವರ್ಕ್ಡ್ ಫ್ರಮ್ ಬಿಲೋ ಬೈ ದಿ ಪೀಪಲ್ ಆಫ್ ಎವರಿ ವಿಲೇಜ್. ಪ್ರತಿಯೊಂದು ಹಳ್ಳಿಯ ಜನ ಡಿಸೈಡ್ ಮಾಡಬೇಕು, ಅದು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಸೊ ಈ ಅಮೆರಿಕದ ಉತ್ಪನ್ನಗಳು 0 ಕಾಸ್ಟಲ್ಲಿ ಕೃಷಿ ಉತ್ಪನ್ನಗಳು ಭಾರತಕ್ಕೆ ಬರೋದಕ್ಕೆ ಬಿಡ್ತೀರಾ ಅಂತಂದ್ರೆ, ಅದಕ್ಕೆ ಭಾರತ ರೈತರು ಒಪ್ಪಿಗೆ ತೆಗೆದುಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ಸೊ ದಿಸ್ ಇಸ್ ಗಾಂಧಿ ಪ್ರಿನ್ಸಿಪಲ್. ಕಮ್ ವಾಟ್ ಮೇ, I and the Congress party stand with India's food providers for their rights, security and dignity. ಸೊ ಏನೇ ಆಗಲಿ ನಾನು ನಿಂತ್ಕೋತೀನಿ, ಫಾರ್ಮರ್ಸ್ ಫಸ್ಟ್ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ. ಸೊ ಫಾರ್ಮರ್ಸ್ ಫಸ್ಟ್ ಅನ್ನೋದಕ್ಕೆ ಮೋದಿಯವರ ಸರ್ಕಾರದ ಉತ್ತರ ಏನು? ಇದಕ್ಕೆ ಅವ್ರ ಉತ್ತರ ಹೇಳಬೇಕು. ಅದಕ್ಕೆ ಉತ್ತರ ಹೇಳ್ತಾ ಇಲ್ಲ ಅವರು. ನಾವು ಕಾಪಾಡ್ತಾ ಇದೀವಿ, ಏನು ಕಾಪಾಡ್ತಾ ಇದ್ದೀರಾ? ಕಾಪಾಡ್ತೀವಿ ಅಂತ ಹೇಳೋದು ಬೇರೆ. ಸೊ ಇದು ರೈತರ ಮುಖಂಡರು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಏನು ಕೇಳ್ಕೊಂಡ್ರು ಅನ್ನೋದು ಕೂಡ ನಾವಿಲ್ಲಿ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರ್ಬೋದು. ಸೊ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿ ಏನು ಹೇಳ್ತಾರೆ? ನಮ್ಮನ್ನ ಕಾಪಾಡಿ, ನಮಗೆ ಯಾವುದೇ ಒಂದು ಏನೇನು ಸಮಸ್ಯೆ ಇದೆ ಅಂತ ಹೇಳ್ತಾರೆ. ನಮ್ಮನ್ನು ನೀವು ಕಾಪಾಡಲಿಲ್ಲ ಅಂತಂದ್ರೆ ಈ ಸ್ಥಿತಿಗಳಲ್ಲಿ ನಾವು ನಮ್ಮನ್ನ ಉಳಿಯೋದು ಕಷ್ಟ ನಾವು ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ರೈತರನ್ನ ಭೇಟಿ ಮಾಡಿದಾಗ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತಕ್ಕಂಥ ಸಂದರ್ಭ ಆಗಿರ್ಬೋದು. ಸೊ ಈ ಸಂದರ್ಭದಲ್ಲೇ ಫಾರ್ಮರ್ಸ್ ಮೀಟಿಂಗ್ ಆದ ತಕ್ಷಣಕ್ಕೆ ಎಚ್ಚೆತ್ಕೊಂಡಂತಹ ಬಿಜೆಪಿ ಈಗ ಪ್ರೆಸ್ ಮೀಟ್ಗಳನ್ನ ಮಾಡಕ್ ಶುರು ಮಾಡಿದೆ. ಏನು ಹೇಳ್ತಾ ಇದೆ ಅಂತಂದ್ರೆ, ಸೊ ನಾವು ರೈತರ ಪರವಾಗಿದ್ದೀವಿ, ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾರೆ,
ಇಲ್ಲಿ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ರೈತ ಮುಖಂಡರು ಸುಳ್ಳು ಹೇಳ್ತಾ ಇದ್ದಾರೆ. ಸೊ ಇದಕ್ಕೊಂದು ವೈಟ್ ಪೇಪರ್ ತರಬೇಕು ಮತ್ತು ಬಹಿರಂಗವಾಗಿ ಸರ್ಕಾರ ಸಂಸತ್ತಲ್ಲಿ ಮಾತಾಡಬೇಕಾಗಿತ್ತು. ನಾವು ರೈತ ಪರವಾಗಿದ್ದೀವಿ ಅಂತ ತೋರಿಸ್ಬೇಕಾಗಿತ್ತು. ಆದರೆ ಅದು ತೋರಿಸಿದ್ರಾ ಇದಕ್ಕೆ ತೋರಿಸ್ಲಿಲ್ಲ. ಸೊ ತೋರಿಸ್ಲಿಲ್ಲ ಅಂತಂದ್ರೆ ಸೊ ಯಾಕೆ ತೋರಿಸ್ಲಿಲ್ಲ? ಯಾಕಂದ್ರೆ ಅವರು ರೈತ ಪರವಾಗಿದ್ದೀವಿ ಅನ್ನೋ ನೀತಿಗಳನ್ನು ಹೇಳಬೇಕಾಗಿತ್ತು. ಸೊ ಅದನ್ನು ಹೇಳಿದ್ರ. ಸೊ ಅದು ಯಾವ ರೀತಿ ಹೇಳಬೇಕಾಗಿತ್ತು ಅಂದರೆ ಪಾಲಿಸಿಗಳಿದ್ರೆ ತಾನೇ ಹೇಳೋದು. ಸೊ ಪಾಲಿಸಿಗಳಿದ್ರೆ ಹೇಳ್ಬೋದಾಗಿತ್ತು. ಅದು ಹೇಳ್ತಾ ಇಲ್ಲ ಅಂತಂದ್ರೆ ಏನು? ಸೊ ರಾಹುಲ್ ಗಾಂಧಿ ಅವ್ರ ಜೊತೆ ರೈತ ಮುಖಂಡರು ಏನು ಮಾತಾಡ್ರು ಅಂತ ಹೇಳಿ ನೋಡೋಣ. ಸೊ ಆ ಫೈಲ್ ಇನ್ನೂ ನಮಗೆ ಸಿಗ್ತಾ ಇಲ್ಲ, ಅದು ಅವರ ಏನು ಮಾತನಾಡಿದ್ರು ಅಂಥೇಳಿ. ಸೊ ಇನ್ನೊಂದು ಅಂದರೆ ಈ ಒಂದು ಸಂಬಂಧಪಟ್ಟಂಗೆ ನಾವು ಗಮನಿಸ್ತಕ್ಕಂಥದ್ದು, ಈ ರೈತ ಅಮೆರಿಕ ಒಪ್ಪಂದ ಸಂಬಂಧಪಟ್ಟಂಗೆ ನಾವು ಗಮನಿಸ್ತಕ್ಕಂಥದ್ದು ಸಂದರ್ಭದಲ್ಲಿ ಸಂಸತ್ತಲ್ಲಿ ಏನೇನು ನಡೀತಾ ಇದೆ ಇದು ಸಂಬಂಧಪಟ್ಟಂಗೆ ಸರ್ಕಾರ ಏನು ಹೇಳ್ತಾ ಇದೆ, ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ರಾಹುಲ್ ಗಾಂಧಿ ಅವರು ರೈತರ ದಿಕ್ ತಪ್ಪಿಸ್ತಾ ಇದ್ದಾರೆ, ಜನರ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರ ಸದಸ್ಯತ್ವವನ್ನು ನಾವು ತೆಗಿಬೇಕು, ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ಈ ರದ್ದು ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಅಲ್ಲಿ ಕಿರಣ್ ರಿಜಿಜು ಸಂಸದೀಯ ಸಚಿವರು ಸೇರಿದಾಗ ಎಲ್ಲರೂ ಕೂಡ ಹೇಳ್ತಾ ಇದ್ರು, ನಾವು ಅವ್ರ ವಿರುದ್ಧ ಪ್ರಿವಿಲೇಜ್ ಮೋಷನ್ ತರ್ತೀವಿ ಅಂತ ಹೇಳಿದ್ರು. ಸೊ ಈ ಪ್ರಿವಿಲೇಜ್ ಮೋಷನ್ ತರ್ತೀವಿ ಅಂತ ಹೇಳಿದ್ದಂಥ ಸರ್ಕಾರವೇ ಈಗ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿದೆ. ರಾಹುಲ್ ಗಾಂಧಿ ವಿರುದ್ಧ ನಾವು ಯಾವುದೇ ಗೊತ್ತುವಳಿ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಹೇಳ್ತಾ ಇದ್ದಾರೆ. ಪ್ರಧಾನಿ ವಿರುದ್ಧ ಅಸಂಸದೀಯ ಭಾಷೆ ಬಳಸಿದ್ದಕ್ಕಾಗಿ, ಯಾವುದು ಅಸಂಸದೀಯ ಭಾಷೆ? ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳಿದ್ರು. ನಾಚಿಕೆ ಆಗಲ್ವಾ ಅನ್ನೋದು ಅಸಂಸದೀಯ ಶಬ್ದವೇ? ಅದನ್ನಲ್ಲೇ ಒಪ್ಕೊಂಡ್ರು ಯಾರು? ಸ್ಪೀಕರ್ ಸ್ಥಳ ಕೂತಿದ್ದ ಜಗದಾಂಬಿಕಾ ಪಾಲ್ ಹೇಳಿದ್ರು, ಇಲ್ಲ ನೀವು ಅಶೇಮ್ ಅಂತ ಪದ ಬಳಸ್ಬೋದು, ನಾನ್ಸೆನ್ಸ್ ಅಂತ ಬಳಸಬಾರ್ದು, ನೀವು ಶೇಮ್ ಆಗಲ್ವಾ ಅಂತ ಬಳಸ್ಬೋದು ಅಂತ ಹೇಳಿದ್ರು. ಸೊ ಹಾಗಾದ್ರಲ್ಲಿ ಸಂಸದೀಯ ಭಾಷೆ ಬಳಸೋದಕ್ಕಾಗಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಏನು ಸರ್ಕಾರ ಯಾವುದೇ ಗೊತ್ತುವಳಿ ಮಂಡಿಸುವುದಿಲ್ಲ ಅಂತೇಳಿ ಶುಕ್ರವಾರ ಹೇಳಿದ್ದಾರೆ. ಆದರೆ ನಿಶಿಕಾಂತ್ ದುಬೆ ಅನ್ನೋ ಒಬ್ಬ ಸಂಸದ ಅವ್ರು ಹೇಳಿದ್ರು, ಅದು ಬಿಜೆಪಿ ಸಂಸದರು ಈಗಾಗಲೇ ಸ್ವತಂತ್ರ ನಿರ್ಣಯ ನೋಟಿಸ್ ಸಲ್ಲಿಸಿದ್ದಾರೆ. ಈಗಾಗಲೇ ನಿಶಿಕಾಂತ್ ದುಬೆ ಪ್ರಿವಿಲೇಜ್ ಆಫ್ ಮೋಷನ್ ಅಂದರೆ ಮತ್ತು ಅಲ್ಲಿ ಸಲ್ಲಿಸಿರೋದ್ರಿಂದ ಸರ್ಕಾರ ಮಾಡಲ್ಲ ಅಂತ ಹೇಳ್ತಾರೆ. ಈಗಾಗಲೇ ಸ್ವತಂತ್ರ ನಿರ್ಣಯದ ನೋಟಿಸ್ ಸಲ್ಲಿಸಿದ್ದಾರೆ. ಇದೇ ವಿಚಾರವಾಗಿ ಮತ್ತೊಂದು ಗೊತ್ತುವಳಿ ಮಂಡಿಸುವ ಯೋಜನೆ ಸರ್ಕಾರ ಕೈ ಬಿಟ್ಟಿದೆ ಅಂತ ಹೇಳಿ. ಸೊ ಯಾಕೆ ಸರ್ಕಾರ ಕೈ ಬಿಟ್ಟಿದೆ ಅಂತಂದ್ರೆ, ಸರ್ಕಾರ ಏನಾದ್ರು ಗೊತ್ತುವಳಿ ಮಂಡಿಸಿದ್ರೆ ಸರ್ಕಾರ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಯಾಕೆ ಸಿಕ್ಕಾಕೊಳ್ಳುತ್ತೆ ಅಂದ್ರೆ, ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥ ಮಾತುಗಳನ್ನ ನೀವು ಡಿಫ್ಯೂಸ್ ಮಾಡಬೇಕಾಗುತ್ತೆ ಮತ್ತು ಅಥೆಂಟಿಕೇಟ್ ಮಾಡಿ ಅವರ ಮಾತುಗಳು, ಅವ್ರು ಮಾಡೋ ಆರೋಪಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಅಂದ್ರೆ ನೀವು ಯಾವ್ಯಾವ ಒಪ್ಪಂದಗಳನ್ನು ಮಾಡ್ಕೊಂಡಿಲ್ಲ ಅನ್ನೋದನ್ನ ಸರ್ಕಾರ ಹೇಳಬೇಕಾಗುತ್ತೆ. ಸೊ ಆದ್ರೆ ಬಿಜೆಪಿ ಸಂಸದ ಹೇಳಿದಾಗ ಅದೊಂದು ಪ್ರೈವೇಟ್ ಅಂದ್ರೆ ಸ್ವತಂತ್ರ ನಿರ್ಣಯ, ಅದಕ್ಕೆ ಅಂದ್ರೆ ಸರ್ಕಾರ ಜವಾಬ್ದಾರಿ ಅಲ್ಲ ಅದಕ್ಕೆ. ಸೊ ಅವ್ನು ಬಿಜೆಪಿ ಸಂಸದನಿಗೆ ಸೇರಿದ್ದು. ಅಂದ್ರೆ ಯಾವ ರೀತಿ ಆಟ ಆಡುತ್ತೆ ಅಂದ್ರೆ ಬಿಜೆಪಿ ಇದಕ್ಕೆ ಒಂದು ಸಾಕ್ಷಿ. ಅಂದ್ರೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸಲ್ಲಿಸಿರುವ ನೋಟಿಸ್ ಅನ್ನು ಹಕ್ಕು ಬಾಧ್ಯತಾ ಸಮಿತಿ ಅಥವಾ ನೈತಿಕ ಸಮಿತಿಗೆ ಕಳಿಸಬೇಕೆ, ಇಲ್ಲವೇ ಲೋಕಸಭೆಯಲ್ಲಿ ನೇರವಾಗಿ ಮಂಡಿಸಬೇಕೆ ಅನ್ನೋದ್ರ ಬಗ್ಗೆ ಸ್ಪೀಕರ್ ಜೊತೆ ನಾವು ಸಮಾಲೋಚನೆ ನಡೆಸ್ತೀವಿ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಲೋಕಸಭಾ ಸದಸ್ಯತ್ವ ರದ್ದುಗೊಳಿಸಬೇಕು, ಅವರು ಚುನಾವಣೆಯಲ್ಲಿ ಯಾವತ್ತೂ ಸ್ಪರ್ಧಿಸದಂತೆ ನಿಷೇಧ ಹೇರಬೇಕು. ಯಾವತ್ತೂ ಸ್ಪರ್ಧಿಸದಂತೆ ಅಂದ್ರೆ ಈ ದೇಶ ಡೆಮೊಕ್ರೆಟಿಕ್ ದೇಶವಾ ಅಥವಾ ನಿಶಿಕಾಂತ್ ದುಬೆ ಅವರ ಅಪ್ಪನ ದೇಶವಾ ಇದು ಅನ್ನೋದು ನಾವು ಪ್ರಶ್ನೆ ಕೇಳಬೇಕಾಗುತ್ತೆ. ಸೊ ಅನ್ನೋ ಸ್ವತಂತ್ರ ನಿರ್ಣಯದ ನೋಟಿಸ್ ಅನ್ನ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸಲ್ಲಿಸಿದ್ದಾರೆ. ಇಸ್ ಇಟ್ ಪಾಸಿಬಲ್? ನಾಳೆ ಹಾಗಾದ್ರೆ ಈಗ ಇದೇ ನಿಶಿಕಾಂತ್ ದುಬೆ ನಾಳೆ ಇನ್ನೊಂದು ಸ್ವತಂತ್ರದ ನಿರ್ಣಯ ತಗೊಬರ್ತಾರೆ. ಏನು ಅಂತಂದ್ರೆ, ಎಲ್ಲಿವರೆಗೂ ಮೋದಿ ಬದುಕಿರ್ತಾರೋ ಅಲ್ಲಿವರೆಗೂ ಅವರೇ ಪ್ರಧಾನಿ ಅಂತ ಒಂದು ತಗೊಂಬರ್ತಾರೆ ನಿರ್ಣಯ. ಸೊ ಹಾಗಾದ್ರೆ ಅದನ್ನು ಈ ಸಂಸತ್ ಒಪ್ಕೊಳ್ಳುತ್ತಾ? ಸೊ ಅದಕ್ಕೆ ಸಂಸತ್ತಿಗೆ ಕಾನೂನು ಆಗುತ್ತಾ ಅದು? ಸೊ ಅದನ್ನ ಈ ದೇಶದ ಜನ ಒಪ್ಕೋತಾರ? ಈಗ ಯಾಕೆಂದ್ರೆ ತೇಜಸ್ವಿ ಸೂರ್ಯ ಅನ್ನೋ ಒಬ್ಬ ಸಂಸದ, ನೀವು ಮೋದಿ ವಿರುದ್ಧ ಮಾತನಾಡಿದ್ರೆ ನೀವು ದೇಶದ್ರೋಹಿಗಳು ಅಂತ ಹೇಳಿದ್ರು. ಹಾಗಾದ್ರೆ ನೆಹರು ವಿರುದ್ಧ, ಈ ದೇಶದ ಮೊದಲ ಪ್ರಧಾನಿ ನೆಹರು ವಿರುದ್ಧ ಮಾತನಾಡಿದ್ರೆ ದೇಶಭಕ್ತರ? ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ವಿರುದ್ಧ ಮಾತನಾಡಿದ್ರೆ ಅವ್ರ ರಾಷ್ಟ್ರಭಕ್ತರ ಅವರು? ಅಂದ್ರೆ ನಮ್ಮ ದೇಶ ಎಲ್ಲಿಗೆ ಬಂದು ನಿಲ್ಲಿಸಿದೀವಿ ನಾವು. ನಿನ್ನೆ ಅವೇಕ್ ಅನ್ನೋ ಸಂಸ್ಥೆಯಲ್ಲಿ ಗಾಂಧಿ ಮಹಾತ್ಮನ ಪುಸ್ತಕವನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಸೊ ಆ ಪುಸ್ತಕ ಉಚಿತವಾಗಿ ಪಡ್ಕೊಂಡು ನಮ್ಮ ಬೆನ್ನ ಹಿಂದೆ ಕೆಲವರು ಯಾರೋ ಮಾತನಾಡ್ತಿದ್ರಂತೆ. ಸೊ ಈ ಪುಸ್ತಕ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಏನೋ ಕಾರಣ ಇದೆ ಅಂತೇಳಿ.
ಒಬ್ಬ ನಮ್ಮ ದೇಶದ ಮಹಾತ್ಮನ ಪುಸ್ತಕ ಕೊಟ್ಟರೆ ಅದಕ್ಕೆ ಇನ್ನೊಂದು ಏನೋ ಕಾರಣ ಆಗಬೇಕು. ಗೀತಾ ಪ್ರೆಸ್, RSSನ ಗೀತಾ ಪ್ರೆಸ್, ಅದು ಬೀದಿ ಬೀದಿಲಿ ನಿಂತ್ಕೊಂಡು ಹಂಚ್ತಾ ಇದೆ ಪುಸ್ತಕಗಳನ್ನು. ಹಿಂದೂ ಧರ್ಮದ ಬಗ್ಗೆ ಹಂಚ್ತಾ ಇದೆ, ಹಿಂದುತ್ವದ ಬಗ್ಗೆ ಹಂಚ್ತಾ ಇದೆ. ಅದ್ರ ಹಿಂದೆ ಏನಿದೆ? ಏನೂ ಇಲ್ವಾ? ಸೊ ಹಾಗಾದ್ರೆ ಗಾಂಧಿ ಮಹಾತ್ಮನ ಪುಸ್ತಕ ಬಗ್ಗೆ ಹಂಚರು ಏನೂ ಇಲ್ಲ. ಗಾಂಧಿ ಪುಸ್ತಕ ಯಾಕೆ ಹಂಚ್ತಾ ಇದ್ದೀವಿ ಅಂತಂದರೆ, ನೀವು ಸ್ವಲ್ಪ ಒಳ್ಳೆಯವರಾಗಿ, ಅಟ್ಲೀಸ್ಟ್ ಸ್ವಲ್ಪ ಒಳ್ಳೆಯವರಾಗಿ ಅಂತ. ನೀವು ಪೂರ್ತಿ ಒಳ್ಳೆಯವರಾಗಕ್ಕಾಗಲ್ಲ, ಯಾಕೆಂದರೆ ನಿಮ್ಮ ರಕ್ತದಲ್ಲಿ ಇಲ್ಲ ಅದು ಪೂರ್ತಿ ಒಳ್ಳೆಯವರಾಗೋದಕ್ಕೆ. ಯಾಕೆಂದರೆ ಮನುಷ್ಯನ ರಕ್ತದಲ್ಲಿ ಯಾವಾಗಲೂ ಮನುಷ್ಯ ಪೂರ್ತಿ ನೀತಿವಂತ ಅಲ್ಲ. ನೀತಿವಂತ ಬಾಳಲೇಬೇಕು, ಆದರೆ ನೀತಿವಂತ ಬಾಳಲೇಬೇಕಾದ್ರೆ ಅವ್ನು ಬಾಳಕ್ಕೆ ಬಿಡೋಲ್ಲ. ಅನೀತಿಗಳಿರ್ತವೆ, ಅನ್ಯಾಯ ಇರುತ್ತೆ. ಇವತ್ತು ನಾವು ಈ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೋಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆ ನ್ಯಾಯದ ಭಾಗದಲ್ಲಿ ನ್ಯಾಯ ಅಳ್ತಾ ಇದೆ ಅಂತ ಹೇಳ್ತಾರೆ. ಸೊ ಅಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಮಾತಾಡೋಕ್ಕೆ ಸ್ವಾತಂತ್ರ್ಯ ಇದೆ. ಅಂದರೆ ಅನೀತಿ, ಅನ್ಯಾಯ ಇವೆಲ್ಲವನ್ನ ಬಿಡಬೇಕು ಅಂದರೆ ನಾವು ಗಾಂಧಿ ಓದಬೇಕು. ಸೊ ಏನೋ ಇದ್ರ ಹಿಂದೆ ಏನೋ ಇದೆ ಅಂತಂದರೆ ಏನೂ ಇಲ್ಲ. ಏನಿರೋದು ಇಷ್ಟೇ, ನೀವು ಒಳ್ಳೆಯವರಾಗಿ ಸತ್ಯ ಹೇಳಿ ನೀತಿಯಿಂದ ಬಾಳಿ, ಸತ್ಯವಂತರಾಗಿ ಅಂತ. ಸತ್ಯ ಹರಿಶ್ಚಂದ್ರನ ನಾಡು, ಶ್ರೀರಾಮಚಂದ್ರನ ನಾಡು, ಏಕಪತ್ನಿ ವ್ರತಸ್ಥರು. ಇವತ್ತು ಯಾರು ಏಕಪತ್ನಿ ವ್ರತಸ್ಥರು? ಏಕಪತ್ನಿ ವ್ರತಸ್ಥ ದೇಶದ ಹರ್ದೀಪ್ ಸಿಂಗ್ ಪುರಿ, ಮೋದಿ, ಇವ್ರದೆಲ್ಲ ಎಫಿಸ್ಟನ್ ಫೈಲ್ಸಲ್ಲಿ ಬರುತ್ತೆ. ಎಫಿಸ್ಟನ್ ಯಾರು ಅಂತಂದರೆ ಅವನು ಪೀಡಕ. ಯಾರು? ಅಂಡರ್ ಏಜ್ ವುಮನ್ ಅಂತ ಕರೀತಾನೆ ಇವನು ಯಾರು? ಹರ್ದೀಪ್ ಸಿಂಗ್ ಪುರಿ ಅಂಡರ್ ಏಜ್ ವುಮನ್ ಅಂತ ಕರೀತಾರೆ. ಸೊ ಅಂಡರ್ ಏಜ್ ವುಮನ್ ಅಂದ್ರೆ ಏನು? ಬಾಲಕಿಯರು. ಸೊ ಬಾಲಕಿಯರು ಅಂದರೆ ಪೋಕ್ಸೋ ಕೇಸ್ ಬರುತ್ತೆ ನಮ್ಮ ದೇಶದಲ್ಲಿ. ಪೋಕ್ಸೋ ಕೇಸ್ ಅಂದರೆ ಆಜೀವ ಶಿಕ್ಷೆ ನಿಮಗೆ. ಸೊ ಅದಕ್ಕೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗಿದ್ದು, ಒಬ್ಬಳು ಪತ್ರಕರ್ತೆ ಪದ್ಮಜಾ ಜೋಶಿ, NDTVಯ ಪತ್ರಕರ್ತೆ. ಸೊ ಆಕೆ ಏನು ಮಾತಾಡ್ತಾರೆ ನೋಡಿ, ಕೊನೆಯದಾಗಿ ಆ ವಿಡಿಯೋ ನೋಡಿ. Jeffrey Epstein was convicted of major crimes like pedophilia, of raping underage girls, all of that. But the fact also is that he had a separate life. Professionally, he was a power broker. He used to introduce one person to the other. It was his job to keep track of what is happening in the corridors of power, and any mention by him of any individual doesn't mean that that individual naturally was going to his island or was involved in any kind of sexual crimes. ನೋಡಿ, ಈಕೆ ಪತ್ರಕರ್ತೆ ಎಷ್ಟರ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ನೋಡಿ ಇವರು. ಸೊ ಇವ್ರು ಮಾತಾಡ್ತಾ ಇರ್ತಕ್ಕಂಥದ್ದೇನು, ಪವರ್ ಬ್ರೋಕರ್ ಅನ್ನೋ ಪದ ಬಳಸ್ತಾರೆ. ಸೊ ನಾವು ಹಿಂದೆ ಇದನ್ನೇ ಇವರು ಮಾತನಾಡಿದ್ದು, ಸುಬ್ರಹ್ಮಣ್ಯ ಸ್ವಾಮಿ ತಲೆ ಹಿಡುಕರು ಅಂತ. ಬ್ರೋಕರ್ ಅಂದ್ರೆ ಇಷ್ಟೇ, ತಲೆ ಹಿಡುಕರು. ಸೊ ಈ ತಲೆ ಹಿಡುಕ ಯಾರು ಅಂತಂದ್ರೆ ಹರ್ದೀಪ್ ಸಿಂಗ್ ಪುರಿ. ಈ ತಲೆ ಹಿಡುಕ ಯಾರ ಹತ್ರ ಹೋಗ್ತಿದ್ದ ಅಂತಂದ್ರೆ ಹೆಣ್ಮಕ್ಳನ್ನ, ಸಣ್ಣ ಹೆಣ್ಮಕ್ಳನ್ನ, ಬಾಲಕಿಯರನ್ನ ಸಪ್ಲೈ ಮಾಡ್ತಕ್ಕಂಥ ಇಡೀ ದೇಶದ ಆಗರ್ಭ ಶ್ರೀಮಂತರಿಗೆ, ಪವರ್ಫುಲ್ ವ್ಯಕ್ತಿಗಳಿಗೆ ಸಪ್ಲೈ ಮಾಡ್ತಾ ಇದ್ದ. ತನ್ನ ಬಂಗ್ಲೆ ಇಟ್ಕೋತಾ ಇದ್ದ, ಅವರಿಗೆ ಎಲ್ಲ ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದ. ಬೆಂಗಳೂರಲ್ಲೂ ಈ ಥರ ಒಂದು ಫೆಸಿಲಿಟಿ ಸೆಂಟರ್ ಇದೆಯಂತೆ. ಸೊ ಸಾಧ್ಯ ಆದರೆ ನಾನು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಆ ಫೆಸಿಲಿಟಿ ಸೆಂಟರ್ನ ತೋರಿಸಿ, ಇಲ್ಲೂ ಇರೋ ಕರ್ನಾಟಕದಲ್ಲಿರ್ತಕ್ಕಂಥ ಎಪಿಸ್ಟೈನ್ ಫೈಲ್ಸ್ನ ಕೂಡ ನಾನು ತೆಗಿತೀನಿ. ದೇವ್ರು ನಂಗೆ ಶಕ್ತಿ ಕೊಡಲಿ. ಇವತ್ತು ಒಳ್ಳೆ ದಿನ ಕೇಳ್ಕೊತಾ ಇದ್ದೀನಿ. ಸೊ ಈ ಪದ್ಮಜಾ ಜೋಶಿ ಅನ್ನೋ ಈ ಮೂರ್ಖೆ ಏನು ಹೇಳ್ತಾ ಎಪಿಸ್ಟೈನ್ ಒಬ್ಬ ಇರ್ಬೋದು, ಅವನು ಪೀಠಕ ಇರ್ಬೋದು, ಅವನು ಬಾಲಕಿಯರನ್ನ ಬಡಿಸ್ಕೊಂಡಿರ್ಬೋದು, ಎಲ್ಲ ಮಾಡಿರ್ಬೋದು. ಆದರೆ ಪ್ರೊಫೆಷನಲಿ ಪವರ್ ಬ್ರೋಕರ್, ತಲೆ ಹಿಡಕ ಅನ್ನೋದಕ್ಕೆ ಈ ಮುಠಾಳ ಪತ್ರಕರ್ತೆ ಹೇಳ್ತಕ್ಕಂಥದ್ದು ಏನಂದ್ರೆ ಪವರ್ ಬ್ರೋಕರ್. ಅದ್ಯಾವ್ದ್ರಿ ಪದ ಅದು? ಪವರ್ ಬ್ರೋಕರ್. ಕರ್ನಾಟಕದ ಯಾವೊಬ್ಬ ಪತ್ರಕರ್ತ, ಕರ್ನಾಟಕದ ಯಾವೊಬ್ಬ ಮೀಡಿಯಾ ಹೌಸ್ ಇದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ರೇಡಿಯೋ ದಿನಾಚರಣೆ ಬಗ್ಗೆ ಮಾತಾಡ್ತಾರೆ. ರೇಡಿಯೋ ಬಗ್ಗೆ ಮಾತಾಡ್ತಾ ಕೂತಿದ್ದಾರೆ. ರೇಡಿಯೋ ಚರ್ಚೆ ಬಗ್ಗೆ ಮಾಡ್ತಾ ಇದ್ದಾರೆ. ಇವತ್ತು ನಡೀತಾ ಇರೋದು ಚರ್ಚೆ ರೇಡಿಯೋ ಬಗ್ಗೆ ಅಲ್ಲ. ಈ ರೇಡಿಯೋವನ್ನು ಮುಗಿಸಿದ್ದು ಬಿಜೆಪಿ, ಈ ರೇಡಿಯೋವನ್ನು ಮುಗಿಸಿದ್ದು ಬಿಜೆಪಿ ಸರ್ಕಾರ, ಮತ್ತು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಎಲ್ಲವನ್ನ ಹಾಳು ಮಾಡಿದ್ದು ಬಿಜೆಪಿ ಸರ್ಕಾರ. ದೂರದರ್ಶನಲ್ಲಿ ರಾಮಾಯಣ ಸೀರಿಯಲ್ ಬಂದಿದ್ಯಾ ಯಾವಾಗ? ಮಹಾಭಾರತ ಸೀರಿಯಲ್ ಬಂದಿದ್ಯಾ ಯಾವಾಗ? ಅಂಥದ್ದು ಒಂದೇ ಒಂದು ಸೀರಿಯಲ್ ಬಂದಿದ್ಯಾ ಇವರು ಬಿಜೆಪಿ ಕಾಲದಲ್ಲಿ? ಬಂದಿದೆಯಾ ಆ ಥರ ಒಂದು? ರೇಡಿಯೋಗಳಲ್ಲಿ
ಎಂತೆಂಥ ಕಾರ್ಯಕ್ರಮ ಆ ಕಾರ್ಯಕ್ರಮಗಳ ಬಿಟ್ಟು ಮಾತೆತ್ತರ ಮೋದಿ 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 ಸರ್ಕಾರದ ತುತ್ತೂರಿಗೆ ಓದ್ತಾ ಇದ್ದಾರೆ. ಸೊ ಇವತ್ತು ರೇಡಿಯೋ ದಿನಾಚರಣೆ ಬಗ್ಗೆ ಮಾತಾಡ್ತಾರೆ, ಪ್ರದೇಶ ಸಮಾಚಾರದ ಬಗ್ಗೆ ಮಾತಾಡ್ತಾರೆ. ಸೊ ಅವತ್ತಿನ ಆಂಕರ್ ಬಗ್ಗೆ ಸ್ಟೋರಿ ಬರುತ್ತೆ. ಆದರೆ ಪದ್ಮಜಾ ಜೋಶಿ ಯಾವ ಪವರ್ ಬ್ರೋಕರ್ ತಲೆ ಹಿಡುಕರ ಬಗ್ಗೆ ಅದನ್ನ ಪವರ್ ಬ್ರೋಕರ್ನ ಟೈಟ್ಲ್ ಕೊಟ್ಟು ಅವರನ್ನ ಅದಕ್ಕೊಂದು ಪ್ರೊಫೆಷನ್ ಅಂತ ಹೇಳ್ತಾರೆ. ಪ್ರೊಫೆಷನ್ ಅದೊಂದು ವೃತ್ತಿ ಅಂತ ಹೇಳ್ತಾರೆ. ಅಂದ್ರೆ ಅಧಿಕಾರಸ್ಥರಿಗೆ ಹೆಣ್ಣುಗಳನ್ನ ಸಪ್ಲೈ ಮಾಡಿ ಅವರನ್ನ ಸುಖ ಸಂತೋಷಪಡಿಸಿ ಸರ್ಕಾರಗಳ ನಡುವೆ ದೇಶಗಳ ನಡುವೆ ಒಪ್ಪಂದ ಮಾಡಿಸೋದು, ಪ್ರಾಜೆಕ್ಟ್ ತಂದು ಕೊಡೋದು, ಅದು ತಲೆ ಹಿಡುಕತನ ಅಲ್ವಾ? ಅದನ್ನೇ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದು, ತಲೆ ಹಿಡುಕತನ. ಸೊ ಆ ತಲೆ ಹಿಡುಕತನವನ್ನ ಈ ಪದ್ಮಜಾ ಜೋಶಿ ಅಂತ ಪತ್ರಕರ್ತರು ಸಮರ್ಥಿಸ್ಕೊಳ್ತಾರೆ. ಸೊ ಇದನ್ನೇ ನಾನು ಹೇಳಿದ್ದು, ಡಿಜಿಟಲ್ ಮೀಡಿಯಾ, ಅಮೆರಿಕಾದಲ್ಲಿ ಇರ್ತಕ್ಕಂಥ ಡಿಜಿಟಲ್ ಅಂದ್ರೆ ಫ್ಯೂಚರ್ ಆಫ್ ಮೀಡಿಯಾ, ಪ್ರೆಸ್ ಗ್ಯಾಜೆಟ್ ಹೇಳ್ತಕ್ಕಂಥ ಫೈಟಿಂಗ್ ಫಾರ್ ಕ್ವಾಲಿಟಿ ನ್ಯೂಸ್ ಮೀಡಿಯಾ ಇನ್ ಡಿಜಿಟಲ್ ಏಜ್. ಸೊ ಈ ಪದ್ಮಜಾ ಜೋಶಿ ಅಂತ ಪತ್ರಕರ್ತೆ, ಕರ್ನಾಟಕದ ಪತ್ರಕರ್ತೆಯರು ರೇಡಿಯೋ ಬಗ್ಗೆ ಮಾತನಾಡ್ತಾ, ಸರ್ಕಾರದ ಬಗ್ಗೆ ಮಾತಾಡ್ತಾ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪವರ್ ಶೇರಿಂಗ್ ಆಗುತ್ತಾ ಇಲ್ವಾ ಅಂತ ಹೇಳಿ ಪ್ರಜಾವಾಣಿ ಅಂತ ಪತ್ರಿಕೆ ಚರ್ಚೆ ಮಾಡ್ತಾ ಕೂತೆ. ಅವನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಬ್ರು ಮುಖ್ಯಮಂತ್ರಿ ಆದ್ರೇನು ಬಿಟ್ರೇನು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನಿಗೆ ಮಾತ್ರ ಲಾಭ, ಬೇರೆ ಯಾರಿಗ ಲಾಭ? ಈ ರಾಜ್ಯಕ್ಕೆ ಏನ್ ಲಾಭ? ಕಾಂಗ್ರೆಸ್ಗೆ ಏನ್ ಲಾಭ? ರಾಮಲಿಂಗಾರೆಡ್ಡಿ ಅವರ ಖಾತೆ ಶಕ್ತಿ ಯೋಜನೆಯಲ್ಲಿ ಸ್ಮಾರ್ಟ್ ಕಾರ್ಡ್ ತರ್ತಾ ಇದ್ದಾರೆ. ಈಗಾಗಲೇ ಆಧಾರ್ ಕಾರ್ಡ್ ಅಲ್ಲಿ ಮಹಿಳೆಯರು ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೆ, ಕಾರ್ಡ್ ತೋರಿಸಿ ಟ್ರಾವೆಲ್ ಮಾಡ್ತಿದ್ದಾರೆ. ಏನ್ ನಿಮ್ಗೆ ನೋವೇ? ನಿಮ್ಗೆ ಹೊಸತಾರದೇ ನಿಮ್ಗೆ? ಅದ್ಯಾಕೆ ನಿಮ್ಗೆ ಸ್ಮಾರ್ಟ್ ಕಾರ್ಡ್ ಬೇಕು? ನಿಮ್ಗೆ ಸ್ಮಾರ್ಟ್ ಕಾರ್ಡ್ ಮಾಡಿಸಿ ಅನ್ನೋದು. ಸೊ ರಾಮಲಿಂಗಾರೆಡ್ಡಿ ಮಗಳೋ ಅಳಿಯನೋ ಮಗನೋ ಅಥವಾ ಇನ್ಯಾರ ಮಗನೋ ಸ್ಮಾರ್ಟ್ ಕಾರ್ಡ್ ತಗೋತಾರೆ, ಗುತ್ತಿಗೆ ತಗೋತಾರೆ, ಓಪನ್ ಟೆಂಡರಲ್ಲಿ ತಗೋತಾರೆ. ಸೊ ಆ ಟೆಂಡರ್ ತಗೊಂಡು ಕಾರ್ಡ್ ಮಾಡ್ಸಕ್ಕೆ ದುಡ್ಡು ಕೊಡ್ತಾರೆ. ಸೊ ಆ ಕಾರ್ಡ್ ಮಾಡೋಕ್ಕೆ ದುಡ್ಡು. ಮತ್ತು ಅದಕ್ಕೆ ಫ್ರೀ ಯೋಜನೆ ಕೊಡೋದಕ್ಕೆ, ಜನರಿಗೆ ಫ್ರೀ ಯೋಜನೆ ಕೊಡೋದಕ್ಕೆ ಇವರು ದುಡ್ಡು ಕೊಡಬೇಕು, ದುಡ್ಡು ಖರ್ಚು ಮಾಡಬೇಕು. ಸೊ ಇದು ಸರ್ಕಾರ, ಇದೊಂದು ಪ್ರಜಾಪ್ರಭುತ್ವ. ಸೊ ಇದೆಲ್ಲದ ನಡುವೆ ಇನ್ನೊಂದು ಹೇಳಲೇಬೇಕಾದದ್ದು, ನಾನು ಮೆನ್ಷನ್ ಮಾಡಲೇಬೇಕಾದದ್ದು ಅಂತಂದರೆ, ತಮಿಳುನಾಡಿನ ಸರ್ಕಾರ ಫೆಬ್ರವರಿ 28ಕ್ಕೆ ಮೋದಿ ತಮಿಳುನಾಡಿಗೆ ಹೋಗಿ ಒಂದು ಯೋಜನೆಯನ್ನ ಘೋಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಮತ್ತು ರಾಹುಲ್ ಗಾಂಧಿ ಇಂಡಿಯಾ ಒಕ್ಕೂಟದಲ್ಲಿ ನಮಗೆ ಪವರ್ ಶೇರಿಂಗ್ ಕೊಡಿ ಅಂತ ಕೇಳ್ತಾ ಇದ್ರು. ರಾಹುಲ್ ಗಾಂಧಿ ಕೇಳಿದ್ರು ಅಥವಾ ತಮಿಳುನಾಡಿನ ಕಾಂಗ್ರೆಸ್ನ ನಾಯಕರು ಪವರ್ ಶೇರಿಂಗ್ ಒಪ್ಸಿ ಅಂತ ಹೇಳಿ ರಾಹುಲ್ ಗಾಂಧಿ ಮೇಲೆ ಒತ್ತಾಡಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಹೇಳಿದ್ರು, ನೀವು ಉಂಟು ಲೋಕಲ್ಲು ಉಂಟು, ನೀವು ಸ್ಟಾಲಿನ್ ಜೊತೆ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು ನನಗಿರೋ ಮಾಹಿತಿ ಪ್ರಕಾರ. ಸೊ ಅವರು ಕಾಂಗ್ರೆಸ್ನವ್ರು ಹೋಗಿ ಮಾತನಾಡ್ರು. ಅದಕ್ಕೆ ಅವರು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ನಾನು ಪವರ್ ಶೇರ್ ಮಾಡಲ್ಲ, ಬೇಕಾದ್ರೆ ನೀವು ಸೀಟ್ ಶೇರ್ ಮಾಡ್ಕೊಳ್ಳಿ, ನಾನು ನಿಮಗೆ ಪ್ರಚಾರ ಮಾಡ್ತೀನಿ, ನೀವು ನನಗೆ ಪ್ರಚಾರ ಮಾಡಿ, ನೀವು ಎಲ್ಲಿ ನಿಮ್ಮ ವಿರುದ್ಧ ನಾನು ಕ್ಯಾಂಡಿಡೇಟ್ ಹಾಕಲ್ಲ, ನನ್ನ ವಿರುದ್ಧ ನೀವು ಕ್ಯಾಂಡಿಡೇಟ್ ಹಾಕ್ಬೇಡಿ, BJP ನಾವು ಸೋಲ್ಸೋಣ ಅಷ್ಟೇ, ನೋ ಪವರ್ ಶೇರ್, ನಮ್ಮ ಗೌರ್ಮೆಂಟ್ನಲ್ಲಿ ನಾವೇ ಮಾತ್ರ, ವಿ ಆರ್ ದ ಕಿಂಗ್ಸ್, ವಿ ಆರ್ ದ ಬಾಸ್, ವಿ ಆರ್ ಈಕ್ವಲ್, ನಾವು ಯಾರು ಒಕ್ಕೂಟದಲ್ಲಿ ನೀನು ಯಜಮಾನ ನಾನು ಆಳು ಅಂತಿಲ್ಲ. ಹೇಗೆ ರಾಹುಲ್ ಗಾಂಧಿ ಟ್ರಂಪ್ಗೆ ಹೇಳ್ತಾರೋ ಮೋದಿ ತಲೆಬಾಗಬಾರ್ದು ಅಂತ ಹೇಳಿ, ಸೊ ಹಾಗೇನೆ ಸ್ಟಾಲಿನ್ ಹೇಳ್ತಾರೆ ನಾವು ಯಾರಿಗೂ ತಲೆಬಾಗಲ್ಲ ಅಂತ ಹೇಳಿ. ಸೊ ಅಂಥದ್ದೇ ವಿಚಾರಣೆ. ಅಂದರೆ ಪ್ರತಿ ಮಹಿಳಾ ಫಲಾನುಭವಿ ಖಾತೆಗೆ ಸ್ಟಾಲಿನ್ 5,000 ರೂಪಾಯಿ ಹಾಕ್ಬಿಟ್ರು, ಡೈರೆಕ್ಟ್ 5,000 ರೂಪಾಯಿ. ಬಿಹಾರದಲ್ಲಿ ಮೋದಿ ಹೇಗೆ 10,000 ರೂಪಾಯಿ ಹಾಕಿದ್ರೋ, 1.31 ಕೋಟಿ ಮಹಿಳಾ ಫಲಾನುಭವಿಗಳ ಖಾತೆಗೆ 5,000 ರೂಪಾಯಿ ಜಮೆ ಮಾಡಿದ್ದಾರೆ ಇವತ್ತು. ಸೊ ಏನು ಅವ್ರು ಬಂದು ಘೋಷಣೆ ಮಾಡಬೇಕು ಅಂದ್ಕೊಂಡಿರೋ ಮೋದಿ ಮತ್ತೆ ಇವರೆಲ್ಲ ತಮಿಳುನಾಡಿನ ಪಕ್ಷದವರು, ಸೊ ಅದೆಲ್ಲವನ್ನ ಅವರು ಉಲ್ಟಾ ಮಾಡಿದ್ದಾರೆ. ಸೊ ಉಲ್ಟಾ ಮಾಡಿ ಅಲ್ಲಿ ತಮ್ಮ ಗೆಲುವನ್ನು ಪಕ್ಕ ಮಾಡ್ಕೊಂಡಿದ್ದಾರೆ. ಸೊ ಕಾಂಗ್ರೆಸ್ ಕೂಡ ಬಾಯಿ ಮುಚ್ಕೋಬೇಕು, BJP ಕೂಡ ಬಾಯಿ ಮುಚ್ಕೋಬೇಕು. ಕರ್ನಾಟಕದಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಾಬೆ ಬಡ್ಕೋತಾ ಇದ್ದಾರೆ. ಕರ್ನಾಟಕದ ಪತ್ರಕರ್ತರು ರೇಡಿಯೋ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ಫ್ರೆಂಡ್ ಹಿರಿಯ ಪತ್ರಕರ್ತರು ಯಾರಿಗೆ ಸೀಟ್ ಕೊಡ್ಸೋಣ, ಯಾರು CM ಮಾಡಿಸೋಣ ಅಂತೇಳಿ ಒಳಗೆ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಸೊ ಅವ್ರು ಏನೇ ಪವರ್ ಶೇರ್ ಮಾಡಿದ್ರು ನಮ್ಮ ಚಾನಲ್ ಒಂದು ಶೇರ್ ಇರುತ್ತೆ. ಸೊ ನಮ್ಮದು ಡಿಜಿಟಲ್ ಫೈಟಿಂಗ್ ನಡೀತಾ ಇರುತ್ತೆ. ನಿಮ್ಮೆಲ್ಲ ಷಡ್ಯಂತ್ರಗಳನ್ನ ಹೊಡೆದಾಕ್ತಾ ಇರ್ತೀವಿ, ಜನರಿಗೆ ಸತ್ಯ ಹೇಳ್ತಾ ಇರ್ತೀವಿ. ಆ ಮೂಲಕ ನಾವು ಪತ್ರಿಕೋದ್ಯಮನ ಉಳಿಸ್ತೀವಿ, ದೇಶ ಉಳಿಸ್ತೀವಿ. ಸೊ ನೋಡೋಣ, ನಮ್ಮ ಜೊತೆ ಕೈ ಜೋಡಿಸಿ ಹೆಚ್ಚೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪತ್ರಿಕೋದ್ಯಮಕ್ಕೆ ಬೆಂಬಲ ಕೊಡಿ. ನಮ್ಮ ಪತ್ರಿಕೋದ್ಯಮ ಬೆಂಬಲ ಕೊಡೋದು ನೀವು ಗಾಂಧಿ ಬೆಂಬಲ ಕೊಟ್ಟಂಗೆ, ಗಾಂಧಿ ಬೆಂಬಲ ಕೊಟ್ಟರೆ ಪ್ರಜಾಪ್ರಭುತ್ವ ಉಳಿದ ಹಾಗೆ. ನಮಸ್ಕಾರ.